ಶ್ರಾವಣ ಮಾಸದ 2ನೇ ಶುಕ್ರವಾರ ನಾಡಿನೆಲ್ಲೆಡೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಾರೆ. ಹಾಗೆಯೇ ಇಂದು ಎಲ್ಲ ಮನೆಗಳಲ್ಲೂ ಕೂಡ ವರಮಹಾಲಕ್ಷ್ಮಿಯನ್ನು ಕೂರಿಸಿ ವಿಶೇಷವಾಗಿ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡ್ತಾರೆ. ಹಾಗೆಯೇ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ನೈವೇದ್ಯವನ್ನು ಕೂಡ ಮಾಡ್ತಾರೆ. ಹಾಗೆಯೇ ಇವತ್ತು ಇನ್ನೂ ಕೆಲವರು ಮಹಿಳೆಯರು ಮುತ್ತೈದೆಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪೂಜೆಯನ್ನು ವಿಶೇಷವಾಗಿ ಮಾಡ್ತಾರೆ. ಸದ್ಯ ನಾನು ಇವತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಪ್ರಸನ್ನ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿದ್ದೀನಿ. ಇಲ್ಲಿ ಬಂದಿರುವಂತಹ ಭಕ್ತರನ್ನು ಹಾಗೆಯೇ ಇಲ್ಲಿ ಪೂಜೆ ಮಾಡ್ತಿರುವಂತಹ ಅರ್ಚಕರನ್ನ ಮಾತಾಡಿಸ್ತೀನಿ. ಸ್ವಾಮಿಗಳೇ, ಶ್ರಾವಣ ಶುಕ್ರವಾರದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಹಾಗೆಯೇ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಪ್ರಸನ್ನ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ವರಮಹಾಲಕ್ಷ್ಮಿ ಪೂಜೆ ನಡೀತಾ ಇದೆ. ಯಾವ ರೀತಿ ನಡೀತಾ ಇದೆ, ಹಾಗೆಯೇ ಮಹಾಲಕ್ಷ್ಮಿ ಪೂಜೆಯ ಹಿನ್ನೆಲೆ ಏನು, ಹಾಗೆಯೇ ಎಲ್ಲ ಮಹಿಳೆಯರು ವರಮಹಾಲಕ್ಷ್ಮಿಯನ್ನು ಯಾವ ರೀತಿ ಪೂಜೆ ಮಾಡಿದರೆ ಒಲಿತಾಳೆ ಅಂತ ನೀವು ಹೇಳ್ತೀರಾ? ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತ ನಮಸ್ತಸ್ಯೈ 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 ನಮೋ ನಮಃ. ಶರಣಾಗತ ದೀನಾತೆ ಪರಿತ್ರಾಯ ಪರಾಯಣೆ ಸರ್ವಸ್ಯಾಪ್ತೆ ಹರೇ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಆಚರಣೆ ಮಾಡಬೇಕು ಎಂದು ಇತಿಹಾಸದಲ್ಲೇ ಪ್ರಸಿದ್ಧವಾಗಿದೆ. ಶ್ರೀ ಪ್ರಸನ್ನ ಮಹಾಲಕ್ಷ್ಮಿ ದೇವಸ್ಥಾನ ಸುಮಾರು 15 ವರ್ಷದಿಂದ ಮಹಾಲಕ್ಷ್ಮಿಗೆ ಬೆಳಗ್ಗೆ 7:30ಯಿಂದ 8:30 ತನಕ ಸ್ವಯಂ ಅಭಿಷೇಕ ಭಕ್ತಾದಿಗಳಿಂದ, ಸೇವಾಕರ್ತೃಗಳಿಂದ, ಗಂಡಸರಿಂದ ಶಲ್ಯ ಪಂಚೆ ಉಟ್ಟುಕೊಂಡು ಬಂದು ಮಹಾಲಕ್ಷ್ಮಿಗೆ ಅಭಿಷೇಕ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಬಾಳೆಹಣ್ಣು ಇವುಗಳನ್ನು ನಾವು ಕೊಡ್ತೀವಿ. ಅದನ್ನು ಅಭಿಷೇಕ ಮಾಡಬೇಕು ಮಹಾಲಕ್ಷ್ಮಿಗೆ. ಆನಂತರದಲ್ಲಿ ಲಕ್ಷ್ಮಿಗೆ ಅಲಂಕಾರಗಳನ್ನು ಮಾಡುತ್ತೀವಿ. ಆಮೇಲೆ ಸುಮಂಗಲಿಯರಿಂದ ಸಹಸ್ರನಾಮ ಕುಂಕುಮಾರ್ಚನೆ, ಭಕ್ತಾದಿಗಳಿಗೆ ತೀರ್ಥಪ್ರಸಾದ ವಿನಿಯೋಗ ಇರುತ್ತೆ. ಇದು ವಿಶೇಷವಾದ ವರಮಹಾಲಕ್ಷ್ಮಿ ವ್ರತ. ಹಾಗೆಯೇ ವರಮಹಾಲಕ್ಷ್ಮಿ ಪೂಜೆ ಅಂದು ಯಾವ ರೀತಿ ಪೂಜೆ ಮಾಡಿದರೆ ಲಕ್ಷ್ಮಿ ಒಲಿಯಬಹುದು ಗುರುಗಳೇ? ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಹಾಗೂ ಅಭಿಷೇಕ, ವಸ್ತ್ರ, ಆಭರಣ ಇತ್ಯಾದಿಗಳನ್ನು ಸಮರ್ಪಣೆ ಮಾಡಿ ಮನಸ್ಸಿನಲ್ಲಿ ಭಕ್ತಿಪೂರ್ವಕ ಶ್ರದ್ಧಾಭಕ್ತಿಪೂರ್ವಕ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಎಲ್ಲರಿಗೂ ಪ್ರಸನ್ನನಾಗಿ ಅವರು ಬೇಡಿದಂಥ ಅವರ ಧನ ಕನಕ ವಸ್ತು ವಾಹನಾದಿ ಅಷ್ಟೈಶ್ವರ್ಯವನ್ನು ಕೊಡುತ್ತಾಳೆ. ಮನೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವ ರೀತಿ ಆಚರಣೆ ಮಾಡಿದ್ರಾ? ಪೂಜೆ ಮುಗಿಸ್ಕೊಂಡು ನೀವು ದೇವಸ್ಥಾನಕ್ಕೆ ಬಂದಿದ್ದೀರಾ ಅನ್ಕೋತೀನಿ, ಏನು ಹೇಳ್ತೀರಾ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಯೂಶಲಿ ವರಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಆಡಂಬರವಾಗಿ ಏನು ಮಾಡಲ್ಲ, ಸಿಂಪಲ್ಲಾಗಿ ಕಳಶ ಇಟ್ಟು ಪೂಜೆ ಮಾಡಿ ಹಬ್ಬ ಮಾಡ್ತೀವಿ. ಹಾಗೆ ದೇವಿ ದರ್ಶನ ಪಡೆಯೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ನಮ್ಮದು ಇಲ್ಲೇ ನಿಯರ್ ಇರೋದ್ರಿಂದ ಮನೆ ಮಹಾಲಕ್ಷ್ಮಿ ದರ್ಶನಕ್ಕೋಸ್ಕರ ನಾನು ಮತ್ತು ನನ್ನ ಫ್ರೆಂಡ್ ಅನಿಲ್ ಅವ್ರು ಬಂದಿದ್ದೀವಿ. ಥ್ಯಾಂಕ್ ಯು. ಮಂಗಳೂರಲ್ಲಿ ಅಂದರೆ ಈ ಥರ ದೇವಿನೆಲ್ಲ ಕೂರಿಸಿ ಎಲ್ಲ ಆಚರಣೆ ಮಾಡಲ್ಲ, ಆದರೆ ದೇವಸ್ಥಾನಕ್ಕೆ ಹೋಗಿ ಆ ಆರಾಧನೆ ಎಲ್ಲ ಮಾಡ್ತೇವೆ. ಸೊ ಹಾಗಾಗಿ ಇಲ್ಲಿ ನಾವು ಪಿ ಜಿಯಲ್ಲಿ ಸ್ಟೇ ಮಾಡ್ತಾ ಇರೋದು. ಸೊ ದೇವರನ್ನೆಲ್ಲ ನೋಡ್ಕೊಂಡು ಬರೋಣ, ಇವತ್ತೊಂದೇ ನಮಗೆ ರಜೆ ಸಿಕ್ಕಿರೋದು, ಹಾಗೆ ದೇವರ ದರ್ಶನ ಮಾಡೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಖುಷಿ ಆಗ್ತದೆ. ಇಂಥ ದೇವಸ್ಥಾನಕ್ಕೆಲ್ಲ ಬಂದರೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಇವತ್ತಂತೂ ತುಂಬ ವಿಶೇಷವಾದ ದಿವಸ, ಸೊ ತುಂಬ ಖುಷಿ ಆಗ್ತದೆ. ಮನುಷ್ಯನಿಗೆ ಅಹಂಕಾರ ಇರಬಾರ್ದು, ಅಹಂಕಾರ ಇಲ್ಲದ ಜಾಗದಲ್ಲಿ ಲಕ್ಷ್ಮಿ ಇರ್ತಾಳೆ. ಹಾಗೆ ಲಕ್ಷ್ಮಿ ಎಲ್ಲರಿಗೂ ಬೇಕು. ಆ ತಾಯಿ ಎಲ್ಲರ ಮನೆಯಲ್ಲೂ ನೆಲೆಸಲಿ. ಈ ವರ್ಷ ನಮ್ಮ ಕರ್ನಾಟಕದಲ್ಲಿ ಮಳೆ ಸ್ವಲ್ಪ ಕಡಿಮೆ ಇದೆ, ಆದರೆ ಇವತ್ತು ತುಂಬ ಒಳ್ಳೆಯ ವಾತಾವರಣ, ಎಲ್ಲರೂ ಖುಷಿಯಾಗಿ ಲಕ್ಷ್ಮೀ ಪೂಜೆ ಮಾಡ್ಬೋದು. ಹಾಗೆ ಈ ವರ್ಷ ಎಲ್ಲ ಕಡೆ ಮಳೆ ಸಮೃದ್ಧಿ ಆಗಲಿ. ಜನರಿಗೆಲ್ಲ ಹಣ ಇಲ್ಲದೆ ಜೀವನ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ದಿವಸ ಎಜುಕೇಷನ್ಗೆ ಹೋಗಲಿ, ಆರೋಗ್ಯಕ್ಕೆ ಹೋಗಲಿ, ಅವನು ಒಂದು ಕೆಲಸ ಬೇಕು ಅಂದ್ರೆ ಲಕ್ಷ್ಮಿ ಬೇಕೇ ಬೇಕು. ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿದರೆ ಹೆಣ್ಮಕ್ಳಿಗೇನೆ ಹಬ್ಬ ಅಂತ ಹೇಳ್ಬೋದು. ಈ ಹಬ್ಬದ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೇಡಮ್, ವರಮಹಾಲಕ್ಷ್ಮಿ ಲಕ್ಷ್ಮಿ ಇವತ್ತಿನ ದಿವಸ ದೇವಲೋಕದಲ್ಲಿ ಇರ್ತಾರಂತೆ, ಕೈಲಾಸದಾಗ ಇರ್ತಾರಂತೆ. ಅವ್ರು ಇವತ್ತು ಭೂಮಿ ಮೇಲೆ ಇಳಿದು ಬಂದು
ಯಾರು ಬೇಡ್ಕೊಂತಾರೋ ಯಾರು ಭಕ್ತಿಯಿಂದ ಕೇಳ್ತಾರೋ ಅವ್ರಿಗೆ ಕೇಳಿದ ವರನ ಕೊಡೋಕ್ಕೆ ಅವಳು ಪ್ರಯತ್ನ ಪಡ್ತಾರೆ. ಮೇಡಮ್, ಇವತ್ತು ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತೀವಿ. ಹಾಗೆಯೇ ನಿಮ್ಮ ಮನೆಯಲ್ಲೂ ಕೂಡ ಮಹಾಲಕ್ಷ್ಮಿಯನ್ನು ಕೂರಿಸಿದ್ದೀನಿ ಅಂತ ಹೇಳಿದ್ರೆ, ಯಾವ ರೀತಿ ಅಲಂಕಾರ ಮಾಡಿದರೆ, ಎಷ್ಟು ವರ್ಷದಿಂದ ಮಹಾಲಕ್ಷ್ಮಿಗೆ ಪೂಜೆ ಮಾಡ್ಕೊಂಡು ಬರ್ತಿದ್ದೀರಾ? ತುಂಬ ವರ್ಷದಿಂದ ಮಾಡ್ತಾ ಇದ್ದೀವಿ, ಆದರೆ ತುಂಬ ಏನು ವಿಶೇಷ ಆಗಿ ಮಾಡಲ್ಲ ಮೇಡಮ್. ಸುಮಾರಾಗಿ ನಮ್ಮ ಬಡ್ಜೆಟಿಗೆ ತಕ್ಕಂಗೆ ನಾವು ಅಲಂಕಾರ ಮಾಡಿ ಲಕ್ಷ್ಮೀ ಪೂಜೆ ಮಾಡ್ತೀವಿ. ಅಕ್ಕಪಕ್ಕದ ಜನಗಳನ್ನ ಮುತ್ತೈದರನ್ನ ಕುಂಕುಮ ಕರೆದು ಅವ್ರಿಗೆ ಅರ್ಶಿನ ಕುಂಕುಮ ಎಲ್ಲ ನಾವು ಕೊಡ್ತಾ ಇದ್ದೀವಿ ಮೇಡಮ್. ಹಾಗೆಯೇ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀರಾ, ವಿಶೇಷತೆ ಏನು? ದೇವಸ್ಥಾನದಲ್ಲಿ ಏನಂತ ದೇವರನ್ನ ಬೇಡ್ಕೊಂಡಿದ್ದೀರಾ? ಮಗನಿಗೆ ಮದುವೆ ಆಗಬೇಕು ಮೇಡಮ್. ಏನು ಹೇಳಿ? ಮದುವೆ ಆಗಬೇಕು ಮಗನಿಗೆ, ಅಷ್ಟೇ. ಅವ್ನು ಚೆನ್ನಾಗಿರಬೇಕು, ಮದುವೆ ಆಗಬೇಕು, ಶೀಘ್ರವಾಗಿ ಮದುವೆ ಆಗಬೇಕು. ನಿಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿಯನ್ನು ಇಟ್ಟಿದ್ದೀರಾ, ಪೂಜೆ ಮಾಡ್ತಾ ಇದ್ದೀರಾ? ಯಾವ ರೀತಿ ಪೂಜೆ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಯಾವ ರೀತಿ ಅಲಂಕಾರ ಮಾಡಿದ್ದೀರಾ? ಹಾಗೆ ವಿಶೇಷವಾಗಿ ಯಾವ ರೀತಿ ಅಲಂಕಾರವನ್ನು ಮಾಡಿದ್ದೀರಾ? ನೀವು ಮಾಡಿದ್ದೀರಾ ಅಥವಾ ನಿಮ್ಮ ಮನೆಯಲ್ಲಿ ಯಾರು ತಾಯಿ ಮಾಡಿದ್ರು? ಯಾರು ಮಾಡೋದು? ಪ್ರತಿ ವರ್ಷ ಅಲಂಕಾರ ಯಾರು ಮಾಡೋದು ಲಕ್ಷ್ಮಿಗೆ? ನಮ್ಮ ತಾಯಿದಿರು ಮಾಡಿದ್ದಾರೆ, ಅಜ್ಜಿದಿರು ಮಾಡಿದ್ದಾರೆ. ಧರ್ಮದಿಂದ ಮಾಡ್ಕೊಂಡು ಬರ್ತಿದ್ದಾರೆ ಎಲ್ಲ ಕಡೆ. ನಾವು ಅವರಿಂದ ಅದೇ ಸಂಪ್ರದಾಯನ ಉಳಿಸ್ಕೊಂಡು ಬಂದ್ವಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಪ್ರಸನ್ನ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದಿರುವ ಭಕ್ತಾದಿಗಳು ಹಾಗೆಯೇ ಅರ್ಚಕರು ಏನಂದ್ರು ಅಂತ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೆ ನೋಡ್ತಾ ಇರಿ ಫೋಕಸ್ ಟಿವಿ. ಮತ್ತೊಮ್ಮೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ನಾನು ಜಯಶ್ರೀ.